ದೇವಾದಿಗಳಲ್ಲಿ ಎಲ್ಲ ಗ್ರಾಮದ ಗಣ್ಯಮಾನ್ಯದಲ್ಲಿ ವಿಠ್ಠಲ ರುಕ್ಮಿಣಿ ಸತ್ಯಭಾಮ ಸರ್ವ ಅವನ ಫ್ಯಾಮ್ಲಿಗೆ ನಮಸ್ಕಾರ ಸಲ್ಲಿಸಿ, ಯಾಕೆ ಅವನ ಫ್ಯಾಮ್ಲಿ ಅಂತ ಭಾಳ ದೊಡ್ಡದು, ಎಲ್ಲಾದು ಹೆಸರು ತೋಳೋದು ಸಾಧ್ಯ ಇಲ್ಲ. ನಾವು ಒಂದು ದೇಶದ ಜನ ಎನಿಸ್ಬೋದು, ಆದರೆ ನಮ್ಮ ಕೃಷ್ಣ ಪರಮಾತ್ಮನ ಫ್ಯಾಮಿಲಿ ಅನಿಸೋದು ಯಾವಾಗೂ ಅಸಾಧ್ಯ, ಯಾವಾಗೂ ಸಾಧ್ಯ ಇಲ್ಲ. ಯಾಕಂದರೆ ಪಾತಾಳ ಲೋಕದಾಗ ಎಷ್ಟು ಮಂದಿಯೋ, ಭೂಲೋಕದಾಗ ಎಷ್ಟು ಮಂದಿಯೋ, ವೈಕುಂಠದಾಗ ಎಷ್ಟು ಮಂದಿಯೋ, ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳಲ್ಲಿ ಎಷ್ಟು ಮಂದಿ ಐತೋ ಅವಾಗ ಗೊತ್ತೈತಿಲ್ಲ, ಏನು ಅಷ್ಟು ಮಂದಿ ಐತೆ ಅವನದು ಹೆಂಗೈತಂದ್ರೆ ಹಾದು ಹಿಡಿಸಲಾದ ಬಹುದು ದಂಡು, ಹಾದು ಹಿಡ್ಸಂಗಿಲ್ಲ ಅವ್ನು ದಂಡು ಬಾಕೈತಂದ್ರೆ. ಆಳಂದ ದಿಂಡ ಬಾಕೈತೆ, ಅಲ್ಲಿ ಹಾದು ಹಿಡ್ಸಂಗಿಲ್ಲ. ಮೊನ್ನೆ ತಿರುಪತಿ ಹೋಗಿದ್ವಿ, ಅಲ್ಲಿ ಹಾದು ಹಿಡಿಸೋದಾಗಿತ್ತು. ಎಲ್ಲಿ ಹೋಗ್ತೇವೆ ಹೋಗವ ಎಲ್ಲಿದ ನೋಡು, ಅಲ್ಲಿ ಹಾದಿ ನಡೆಸುವಲ್ಲ ದೊಡ್ಡ ದೊಡ್ಡ ಹಾವೇ ಮಾಡ್ಯಾರ. ಈ ಹಾವೇ ನಡೆಯುವಲ್ಲ, ಯಾವ ಹಾವೇ ಮಾಡ್ಬೇಕು ತಿಳಿಯೋದು ನಮಗೂ. ಅವು ವಾಯುಮಾರ್ಗ ಹಾವೇನ ಪಾರ. ಆ ವಾಯುಮಾರ್ಗ ಹಾವೇ ಯಾವ ಒಂದು ಆತ್ಮಜ್ಞಾನ. ಆತ್ಮಜ್ಞಾನ ಅಂದ್ರೆ ಇದೇ ಮುತ್ತವ ಹೇಳಿ ಅಲ್ಲೇನ ಇದ್ನಿ, ಆಗ ವಿಠ್ಠಲ ರುಕ್ಮಿಣಿ ಪುಗಡಿ ಆಡೋದು ನಾನು ನೋಡಿ ಬಂದದ್ದು ನೋಡಿ ಅಂತ, ಅದು ವಾಯುಮಾರ್ಗ. ಅದು ನಾವೆಲ್ಲ ಪಿಣಿಕ ಮಾರ್ಗ ಮಾಡಾಕತ್ತಿದ್ದೀವಿ. ಪಿಣಿಕ ಮಾರ್ಗ ಮಾಡೋದಕ್ಕಿಂತ ಏನಾಗತ್ತೈತೆ ಅಂದ್ರೆ ವಾಯುಮಾರ್ಗ ಸೇರೋದಕ್ಕಾಗಿ ರಸ್ತೆ ಮಾಡೋದು ಭಾಳ ಖರ್ಚಾಗಕತ್ತೈತಿ. ಆ ರಸ್ತೆ ಮಾಡೋದು ಭಾಳ ಖರ್ಚಾಗೋದಕ್ಕಿಂತ ವಾಯುಮಾರ್ಗ ಮಾಡ್ಬೇಕಾಯ್ತು ನಾವು. ಆ ವಾಯುಮಾರ್ಗ ಮಾಡಾಕನ ಬಂಡಿಗೆ ಮಿಠ ಬಂದೈತಿ. ಅದು ವಾಯುಮಾರ್ಗನ ಇಲ್ಲಿ ಕುತ್ತಲ್ಲೇ ಪಂಡರಪುರ ವಿಠೋಬನ ಇಲ್ಲಿ ಕುತ್ತಲ್ಲೇ ಅಲ್ಲಿ ಸುತ್ತ ಹಾಕ್ಬೇಕು ನಾವು. ಇಲ್ಲಿ ಕುತ್ತಲ್ಲೇ ನಾವು ಸಸ್ಯಲ ಮಲ್ಲಿಕಾರ್ಜುನ ಸುತ್ತ ಹಾಕಬೇಕು. ಇಲ್ಲಿ ನಾವು ಹೇಳ್ಕೊತಾನೆ ಅಲ್ಲಿ ಅಭಿಷೇಕ ಚಾಲು ಹೋಗ್ಬೇಕು ನಮ್ಮದು. ನಾಳೆ ನಾಗರ ಪಂಚಮಿ ಹೊತ್ತು ನಾಗೇಶನ ಪಂಚಮಿ. ನಾಗೇಶನ ಪಂಚಮಿಯಿಂದ ಅಭಿಷೇಕ ಭಾಳ ಪ್ರೀತಿ ಅವಾಗ. ಅದಕ್ಕಾಗಿ ನಾವೆಲ್ಲರೂ ಹಾಲು ತುಪ್ಪ ನಾಳೆ ಪಂಚಮಿ ನಾವೆಲ್ಲರೂ ಎಸಿತೀವಿ. ಒಳಗಿನ ಪಂಚಮತ್ತ ಹೊರಗಿನ ಪಂಚಮತ್ತ ಯಾವ್ಯಾವ ಪಂಚಮಿ ಅದಾವೆ ನಮಗೆ ಗೊತ್ತಿರೋ. ನಮ್ಮದು ಪಂಚಮುಖದ ಪರಮೇಶ್ವರನ ಮುಖ ಅಷ್ಟೇ ಗೊತ್ತು ನಮಗೆ. ಆದರೆ ಎಂಥವಂದ್ರೆ ದಶಮುಖ ದಯ್ಯನ್ನು ಅಳಿದವ. ದಶಮುಖ ದಯ್ಯ ಅಂತ ರಾವಣ. ಅವನು ಅಳಿದವ ಯಾವಂದ್ರೆ ಅವನ ವಿಠೋಬ, ಅವನ ಪಾಂಡುರಂಗ. ಅದೇ ಬಂಡಿಗೆ ಮಿಠ. ದಶಮುಖದ ಏನನ್ನು ಅಳಿದವ ಬರ್ತಾನೆ ಹೇಳನಾಥ ಬರ್ದಾನ. ಎಲ್ಲಿ ಬರ್ತಾನಂತ ಬರ್ದಾನಂದ್ರೆ ಗಣಿಯ ಮ್ಯಾಲ ಬರ್ತಾನ ಅಂತ ಹೇಳಿ ಬರ್ದಾನ. ಇನ್ನು ಮುಚ್ಚಿಟ್ಕೊಳ್ಳೋದು ಬೇಡ. ಇದೇ ಮಣ್ಣಪ್ಪ ಹೇಳ್ದ, ಇದು ಕಡಿದೈತೆ ಅಂತ ಹೇಳಿದ್ರು. ಇನ್ನು ನಡೀತಿತ್ತಿಲ್ಲ, ಇದು ಮಯಕದಾಗ ಹೇಳಿಕೊಟ್ಟವು, ಇದು ಕಡಿದೈತತ್, ಕಡಿದು ಹೇಳಕ್ಕೆ. ಅದಕ್ಕಾಗಿ ಕಡಿಯ ಮೊದಲ ಆಗುತ್ತದನ್ನ ತಂದನು. ಬವಣಾದಿ ಚಿಕ್ಕ ಹೇಳಿದಂಥ ಮಾತ ಯಾರು ಇಲ್ಲಿದಾನ. ಇವನ ಮುಂದೊಂದು ದೊಡ್ಡ ಕ್ವಾನ್ ಬಂದಿತ್ತು. ನಾ ಮಾಯದ ಕಡೆ ಹೋಗಿ ಹಿಂದೆ ನಿಂತೀನಿ. ಆ ಕ್ವಾನ್ ಇವನು ಗುದ್ದಾಕಿ ಬತ್ತ. ಆ ಕ್ವಾನ ಬಡ್ತೀವಿ ಒಂದು ಕೋಡಲ್ಲಿ ಭಾಳ ಬಡ್ದ ಇವ್ ಸಾಯ್ತಿದ್ದ. ಆಗ ನಾನು ಸಂಕಲ್ಪಾನಿ ಹೋಗಿ ಹಿಂದೆ ನಿಂತೀನಿ. ಇವನ ಕಡಿದ ಇದನ್ನು ಕ್ವಾನ ಒಗಿಸ್ಬೇಕು, ಇವನ ಕಡೆಯಿಂದ ಕ್ವಾನ ಒಗಿಸ್ಬೇಕತ್ತ. ಇವನಲ್ಲಿ ಹಿಂದೆ ನಿಂತ ಬೆಳಕಾಬಿಟ್ನಿ, ಪ್ರವೇಶ ಆದ್ನಿ. ಆ ಕ್ವಾನ ಹಿಂಗೆ ತೆಗೆದು ಒಗೆದ ಓಡಿ ಹೋತು ಕ್ವಾನ ಇವಾಗ. ಹಂಗೆ ನಿಮಗೂ ಕ್ವಾನ್ಗಳು ಬರ್ತಾವೆ. ನೀವು ಹಿಂದಿನ ಜನ್ಮ ಈ ಜನ್ಮ ಎಷ್ಟೋ ಪಾಪ ಇದಾವೆ. ಆ ಪಾಪ ಮಾಡಿದಾಗ ಕ್ವಾಣ ಬರ್ತಾವೆ. ಕ್ವಾಣ ಮೇಲೆ ದೊಡ್ಡ ಮೀಸಾದ ಬರ್ತಾವೆ. ಅವು 8 ಮಂದಿ 10 ಮಂದಿ 15 ಮಂದಿ 20 ಮಂದಿ ಎಷ್ಟು ಇರ್ತಾವೆ ಹೇಳಕ್ಕೆ ಬರಂಗಿಲ್ಲ. ಆ ಮೀಸಾನ ಸಣ್ಣದಾಗ ಬಲ್ದಂಗೆ ನೀವು ವಿಠೋಬನ ಧ್ಯಾನ ಮಾಡಿದ್ರೆ ಸುಳ್ಳ ತುಳುಗ ಬಿಟ್ಟರೆ ಆ ನಿಮ್ಮ ಸಣ್ಣದಾಗ ಕ್ವಾಣ ಬಲ್ದಂಗೆ ನೋಡ್ಕೊಳ್ಳೋ ಹಳಬ ನಾನು. ನಮ್ಮಲ್ಲೇ ಸಂತಿದ್ದವು ಸ್ವಲ್ಪ ಭೇದ ಮಾಡಿದೆ. ಬಂಡಿಗಿರಿ ಮಠದಾಗ ಬಂದ ಭಾಳಪ್ಪ ನಾವು ಏನು ತೂಕ ಮಾಡ್ತಾನೆ ಅಂತ ನಿಮ್ಮ ಗುಣ ತೂಕ ಮಾಡ್ತಾನೆ, ನಿಮ್ಮನ್ನು ತೂಕ ಮಾಡಮಲ್ಲ. ನಿಂದ ತೂಕ ಮಾಡ್ತಾನೆ. ಮಂದಿ ಸುಳ್ಕ ಸಂತರು ಭಕ್ತಿ ಮಾಡುವಾಗ ನೀವು ಗದ್ದಲ ಮಾಡೋಕೆ ಅವ್ರ ನಾದ ವಿಠೋಬನ ಕಡೆ ಇರ್ತೈತಿ ಮನಸ್ಸು. ಆಗ ನೀವು ಯಾವ ಗದ್ದಲ ಮಾಡ್ತೈತಲ್ಲ ಅವ್ರಿಗೆಲ್ಲ ಪಾಪ ಆಕೈತಿ. ಅದಕ್ಕಾಗಿ ಅವ್ರ ಲಕ್ಷ ಆ ಕಡೆ ಇರ್ತೈತಿ. ನಿಮ್ಮ ದನಗೇನೆ ಮಾಡೋದಾತ ಅಲ್ಲಿ ಮಾಡಬಾರ್ದು. ನೀವು ಮಾಡೋದಾತ ಸಣ್ಣ ವಯಸ್ಸು ಇರ್ತೈತಿ. ನೀವು ಮತ್ತೊಂದು ಕಡೆ ಹೋಗಿ ಮಾಡಿ, ಅಲ್ಲಿ ಮಾಡಬೇಡ್ರಿ. ನೀವು ಮತ್ತೊಂದು ಕಡೆ ಹೋಗಿ ಮಾಡಬೇಡ್ರಿ. ಅವ್ರ ಜೋಡಿ ಕೂಡ್ಕೋರಿ, ಅವ್ರ ಜೋಡಿ ಭಕ್ತಿ ಮಾಡಿರಿ. ಅವ್ರ ಜೋಡಿ ಭಕ್ತಿ ಮಾಡಿ ನೀವು ಸಂತರಾಗಿ, ನೀವು ಚಂದರಾಗಿ, ವಿಠೋಬಾಗ ಭಕ್ತರಾಗಿ. ಈ ದನಿಗೆ ಮಾಡಿದ್ರೆ ಸುಖ ಇಲ್ಲ.
ಯಾವಾಗಲೂ ಸತ್ಸಂಗದಾಗ ಕೂಡ್ಬೇಕು. ಇನ್ನು ನಿಪುಣದಾಗ ಸ್ಟೆಪ್ ಬೈ ಸ್ಟೆಪ್ ಕೂತೈತಿ. ಎಷ್ಟು ಆನಂದ ಆಗೈತಿ. ಲಂಕಾದಾಗ ಮಂಜಾಗಳು ಕೂತಿದ್ವಿ ಹಿಂಗೆ. ನೀವು ಅಲ್ಲ ಮತ್ತು ನೀವು ಯಾವ ಸೀತಾ ಆಡ್ತೀನಿ, ನನ್ನ ಬಾಯಿನ ಹಿಂಗೈತಿ. ಆ ಲಂಕಾದಾಗ ಸೀತಾನ್ ತಂದು ಕಾಶಿ ವಿಶ್ವನಾಥನ ಪೂಜೆ ಮಾಡುವಾಗ, ರಾಮ ಸೀತಾ ಪೂಜೆ ಮಾಡುವಾಗ ಮಂಜಾಗಳೆಲ್ಲ ಹಿಂಗೆ ಕೂತಿದ್ರು. ಇವೆಲ್ಲ ಮಂಜಾಗಳ, ಅವ ಮಂಜಾಗಳು ಈಗ ಬಂದಾವು. ಇವು ನೋಡ್ಬೇಕು ತಮ್ಮೊಳಗೆ ಜಗಾಡ್ತಿರ್ತಾವೆ ಸಂತ ಟಸಕ್ ಪಿಸಕ್. ಮಾನ್ಯ ಸಲ ಕೊಟ್ಟಿನಿ ಹಳಿ ಮಂಜಾ ಬಿಡೋದು. ಅವೆಲ್ಲ ಮಂಜಾಗಳ. ನೀವೇನಲ್ಲ ನೀವು ಮಂಜಾಗಳ ಅಲ್ಲ, ಅದ ನೀವು ಮಂಜಾಗಳ. ಮಾನ್ಯ ಸಲ ಹೊಂಟಿದ್ವು. ನಡು ಹಾದಾಗ ಮುಷಾಗಳು ಕೂತಿದ್ದು. ಎಷ್ಟಿದ್ದು ಲೆಕ್ಕಿಲ್ಲ. ನಾ ಪೈಲ ನೋಡಲಿಲ್ಲ. ನಾನು ಇದ್ನಿ ಮಲ್ಲಿಕಾರ್ಜುನ ಲಗುಟ್ಟು ಹೋಗ್ಬೇಕು, ನಮಸ್ಕಾರ ಮಾಡಬೇಕು. ಅಲ್ಲಿ ದರ್ಶನ ಮಾಡ್ಕೊಂಡು ಪಾತಾಳ ಗಂಗಾ ಅವ್ವಾಗ ಹೋಗ್ಬೇಕು. ಅವ್ವಾಗಟ್ಟ ಅಭಿಷೇಕ ಮಾಡಬೇಕು. ಆಕೆ ಆನಂದ ನೋಡಿ ನಾನು ಆನಂದ ಆಗಬೇಕು. ನಮ್ಮ ಗಂಗಾದೇವಿ ಭಾಳ ಏನಂತ ಹೇಳಿ, ಚೆಲ್ವೆ ಗಂಗಾ ಮುಕ್ತಾಂಗನಿ ಗರ್ಭದಲ್ಲಿ ಬಂದ ಆತನು. ನನ್ನ ತಾಯಿ ಯಾವುದು ಅನ್ನೋದು ಗಂಗಾದೇವಿ. ವಿಶ್ವಾಚಾರ್ಯ ತಾಯಿ ಗಂಗಾದೇವಿ, ಎರಡು ನನ್ನ ತಾಯಿ ಗಂಗಾದೇವಿ, ನನ್ನ ತಾಯಿ ಗಂಗಾದೇವಿ. ನಾವು 3 ಮಂದಿ ಹುಟ್ಟಿದ್ವಿ. ಆದ್ರೆ ನಮ್ಗೆ ನಮ್ಮ ಮ್ಯಾಲೆ ಪ್ರೀತಿ ಎಷ್ಟದ ಅನ್ನೋದು ನಮ್ಮ ಪಾರ್ವತಿ ಮಗ ಗಣೇಶ ಸನ್ಮುಖ ಭಾಳ ಪ್ರೀತಿ. ಇನ್ನೂ ತಮ್ಮೊಳಗೆ ಜಗಾಡ್ಬೋದು. ನಮ್ಮ ಜೋಡಿ ಎಂದೂ ಜಗಾಡಂಗಿಲ್ಲ. ನಮ್ಮ ಗಣಪತಿ ಸನ್ಮುಖ ಮೊನ್ನೆ 3ನೇ ತಮ್ಮ ಹಾಕತ್ತೈತಿ. ಆ ಹವಾ ತುಂಬಿತಂದು ಚೆಂಡ ಪುಟ್ಟಿ ಹಾಕತ್ತೈತಿ. ಹಂಗೆ ಯಾವ ಹವಾ ತುಂಬಬೇಕು? ಕುಡಿಯಲದ ನಿಶ್ಚಯ ಆಗಿರ್ಬೇಕು, ನೀರಿಲ್ಲದ ಪೂಜೆ ಮಾಡಿರ್ಬೇಕು, ಒಳಗಿಂದೊಳಗೆ ಮತ್ತೆ ಕೆಲಸದ ಧ್ಯಾನ ಮಾಡಿರ್ಬೇಕು. ನಾವು ನಾಮಸ್ತವನ್ನು ಒಳಗೆ ಇರ್ಬೇಕು. ಒಂದು ದಿವಸ ಒಬ್ಬಾಕಿ ಪಬ್ಲಿಕ್ದಾಗ ಬಸವ ಶಿವನೇ ಬಸವ ಹತ್ತಿರ ಮುದುಳದಾಗ ಒಬ್ಬಾಕಿ ಪಬ್ಲಿಕ್ ಇಲ್ಲದ ಶ್ರೀರಾಮ್ ಅತ್ತೇಳು. ನಾನು ಜಳಕ ಮಾಡಾಕತ್ತೀನಿ. ಆಕೆ ಶ್ರೀರಾಮ್ ಅನ್ನೋ ಶಬ್ದ ನನಗೆ ಆನಂದ ಆಗಿ ಕಿವಿ ಆನಂದ ಆತ, ಮನಸ್ಸು ಆನಂದ ಆತ, ನನ್ನ ಅನುತನೂ ಎಲ್ಲ ಆನಂದ ಆತ. ಆಕೆ ಶಿವನೇ ಬಸವ ಶಿವನೇ ದೌಳಕ್ಕಿ ದೊಡ್ಡ ಸಾಹುಕಾರ ಹೇಳ್ತಾಕೆ. ಆಕೇನತ್ತಲ್ಲ ಕಿವ್ಯಾಗ ಬಾಣ ಬಡ್ದಂಗೆ ಆಗ್ತಿದ್ವು. ಅದಕ್ಕಾಗಿ ಒಳಗೊಂದು ಇಟ್ಕೊಂಡು ಮ್ಯಾಲೆ ಧ್ಯಾನ ಮಾಡಬಾರ್ದು. ದೇವರಿಗೆ ಬಾಣ ಹೋಗ್ದಂಗೆ ಆಕೈತಿ. ಒಳಗೆ ಹೊರಗೆ ಹಸನಾಗಿ ನೀನು ನಾಮಸ್ತವನೆ ಮಾಡ. ನಾಮದ ಬಲ ಹೊಂದಿದ್ದ ಯಾರು ಬೇಕಾಗಿಲ್ಲ. ನೀ ಹಾಕ್ಕೊಂಡಿನ ಹಂಗೆ ಹಾಕ್ಕೊಂಡಿನ ನಾಮದ ಬಲ ಹೊಂದಿದ್ದ ಸಾಕು. ಈ ವಿಠಲ ನಾಮ ನಮಗಿತ್ತಂದ್ರೆ ಸತಿಬಾಯಿ ಸಕ್ಕುಬಾಯಿನ ಚಂದ್ರಬಾಯಿ ಹೊಳಿ ಮುಣಿಸಿ ಬದ್ದರೆ ಕಾಳಜಿ ಇಲ್ಲ. ನಾ ಯಾವ ಭಕ್ತವಶ್ಯಲ್ಲ, ಭಕ್ತ ಪ್ರೇಮಿ. ಪಾಂಡುರಂಗ ರುಕ್ಮಿಣಿ ಪ್ರೇಮಿ ಅಲ್ಲ, ಭಕ್ತ ಪ್ರೇಮಿ ಅವ. ಸತ್ಯಭಾವ ಪ್ರೇಮಿ ಅಲ್ಲ ಅವ. ಅವ್ರು ತನ್ನ ಸಹಾಯ ಕೆಟ್ಟ ತೊಗೊಂಡ ನಾವು ಎಲ್ಲನೂ ಭಕ್ತ ಜೋಡಿ ಇರ್ತಾನವು. ಆ ಜಾತಿ ಅದು ಅದನ್ನು ಏನು ಮಾಡ್ತಾರೆ ಆ ಜಾತಿ ಸಂತರು, ಆ ಜಾತಿ ಗುರುಗಳು ಏನು ಮಾಡ್ತಾರೆ, ಏನಿದು ಸಹಿತ ಭಕ್ತರ ಕಡೆ ಲಕ್ಷವ್ರು. ಹೀಗಾಗಿ ಸಂಸಾರ ಕೆಡ್ತೈತೆ. ಹೌದು, ಸಂಸಾರ ಕೆಡವಾದಕ್ಕೆ ಪಾಮಾತ್ ಕೆಡಬಾರ್ದು. ಉಳಿಯಾದ ಒಂದು ಮನೆ ಹಾಳಾಕತ್ತಿತ್ತಲ್ಲ, ಇದೆಷ್ಟು ಮನೆ ಉಳಿತಾವು. ಈಗ ಆಚೆ ಮ್ಯಾಲೆ ಟ್ರಕ್ ಹೋಗಿತ್ತು ಉಳಿತ. ಆಚೆ ಗಂಗವ್ ಸತ್ತ ಮ್ಯಾಲೆ ಜೀವ 70 ಫೂಟ್ ಹೋಗಿತ್ತು. ಆಕಿನ ಅಪ್ಪ ಕಾದ. ಈಕೆ ಸತ್ತಳು ಎಲ್ಲವ ಡೋಮದ ಮೇಲೆ ಬಿದ್ದ. ಈಕೆ ಹೋಗಿ ತಲೆ ಬಡ್ಯ ಕೈ ಹಿಡ್ದು. ತಲೆ ಬಡ್ಯ ಕೈ ಯಾಕೆ ಹಿಡ್ದ? ಹೆಣ್ಣು ಮಕ್ಕಳು ಹಾಕಿ ಪರಿಸ್ಥಿತಿನ ಹಿಡಿಬಾರ್ದು. ಬಿಟ್ಟರೆ ಸಾಯ್ತಳು. ಹಿಡಿಬೇಕೋ ಬಿಡಬೇಕು. ಒಬ್ಬಕ್ಕೆ ಹೊಳೆ ಬಿದ್ದಾಳೆ. ಆಕಿನ ಹೋಗಿ ಉಳಿಸಿ ನಾ ಪೂಜಾಕ್ಕೆ ಹೋಗ್ಕೊನು. ವಿಠೋಬಾನ ಪೂಜೆ ಮಾಡ್ತಂದ ಮೊದಲು ಆಕಿನ ಉಳಿಸು. ಹಿಂದಿಂದ ವಿಠೋಬಾನ ನೋಡು ಮಕಾಟ್ಯ ಮೊದಲ ಜೀವ ಕಾಯಿ. ಅದಕ್ಕಾಗಿ ಬಂಡಿಗೆ ಮಠ ಯಾವುದು ಅಂದ್ರೆ ಜೀವದ ಕಾವಲುಗಾರ. ಹಳೆ ಹಲಬ ಇದೇನ ಗೌಡ ಅಲ್ಲ ತೆಳನ ಇವೆಲ್ಲ ನಾ ಸುಳ್ಳು ಹೇಳ್ತಾ ಅನ್ನೋದು. ಮತ್ತು ಅದು ಬಾಯಿ ಭಾಳ ಆಯ್ತು. ನಾನು ಸುಮ್ಮ ಕೂತ್ನಿ. ದಂಡ್ಯಾಗ ಹೇಳೋದು ನಾ ಯಾಕೆ ಬಿಡಲಿ? ಯಾರ ಮುಂದೆ ಹೇಳವ ನಾನು. ಇದೇ ಅವ್ರಿಗೆ ಹೌದಂದಿಲ್ಲ ನಿಮ್ಮದಕ್ಕ. ಈಗ ನನಗೆ ಹೌದನ್ನು ಅತ್ತೇಲ್ಲ ಹೇಳುವಕ್ಕೈತಿರ. ಹೌದು, ಮತ್ತು ಕೇಳ್ಬೇಕಲ್ಲ. ದಂಡ್ಯಾಗ ಹೋಗಿ ನಾನು ನಾಪಾಸಾಗಿ ಯಾಕೆ ಹೋಗಲಿ? ಹಾಗಲ್ಲ ಹೇಳ್ತಾನೆ. ಎಂದೂ ಕೃಷ್ಣ ಪರಮಾತ್ಮಗೆ ಸೋಲಿಲ್ಲ, ಯಾವತ್ತೂ ಗೆಲುವು. ಅವನು ಗೆಲುವಿನ ಒಳಗೆ ಇದ್ದಾವ. ಜಯ ವಿಜಯ ಅವನು ದೂತ. ಅವ ಜಯ ವಿಜಯ ಅವಾಗ ಬೆನ್ನು ಹತ್ತೈತಿ, ಮತ್ತೆ ಅದಕ್ಕೆ ಬೆನ್ನು ಹತ್ತಿಲ್ಲ. ಎಷ್ಟೋ ಮಂದಿ
ಇಲ್ಲೇ ಲಸಮ ಅಂತ ಹೇಳದ ಆಕೆ ಮಗಾನ ಆಕೆ ನಾನು ಭಕ್ತಳ ಹಿಂದಿನ ಜನ್ಮದಾಗೂ ಭಕ್ತಳ ಈಗೂ ಭಕ್ತಳ ಆಕೆ ಮಗ ಆಯ್ತು ನಿಮ್ಮ ಗಂಡ ಕುಡಿಯುತ್ತಿದ್ದ ನಿಪುಣಾಡ ನಮ್ಮ ಕೈಲಿ ಹೋಗೋದು ಅಡ್ಡಿ ಇಲ್ಲ ನೀವು ಕುಡಿದು ಮನೆಗೆ ಬಂದ ನಿಪುಣ್ಯಾಡ ಹೆಣ್ಮಕ್ಳು ಊಟಕ್ಕೆ ಹಾಕ್ಬಾರ್ದು ಶಾವಿಗೆ ಕುಡಿದು ಬಂದ ಏನು ಆ ಜಗಳ ಬಂದ ಬದಲದ ಏನು ಆಕೈತಿ ಕುಡಿದು ಬಿಡಬೇಕು ಅಂತ ಇಲ್ಲ ಮನೆಗೆ ಬರೋಂಗಿಲ್ಲ ಬಂದ ನೀವು ಕಾಸ್ತಿಲ್ಲ ಒಲ್ಯಾಗ ಏನು ಹಚ್ಚ ಏನು ಬಂದದ್ದು ಬದಲು ನ್ಯಾಯ ಏನು ಪಾಪ ಚಂತ್ಯಾಕ ಹೆಣ್ಮಕ್ಳು ಕಸ ತೆಗೆದು ದುಡಿತಾವು ಇವು ಚಂಚಕ್ಕೆ ಹೋಗಿ ಆ ದಾಬಾದಾಗ ತಿತ್ತಾವು ಕುಡಿತಾವು ಆ ಓನಾಗ ಬಿದ್ದಿರ್ತಾವೆ ನನ್ನ ಗಾಡಿ ಹೋಗ್ತಿರ್ತೈತಿ ಅಪ್ಪ ಅತ್ತಾವ ನನಗೆ ಯಪ್ಪ ಆತಾವು ನಿಮ್ಮ ಅವನದನ್ನ ಏನು ಮಾಡಲಿ ಯಪ್ಪ ನಿನ್ನ ಕಾಯವ ನಾವು ಒಟ್ಟು ತೊಗೊಂಡೋದು ಇರ್ತಾವ ನಾನು ತಳಗಳದ್ದು ಹೇಳಿ ಹೋಗ್ಕೊಂಡು ಹೋಗಿ ಕುಡಿಬೇಡ ಸಿಗುತ್ತ ಮತ್ತು 4-5 ದಿವಸ ಹೋಗಿರ್ತೈತಿ ಯಪ್ಪ 4 ದಿವಸ ಬಿಟ್ಟಿನಿ ಹಡಕ್ಕ ನೀ ಬಂದು ಇಂದು ಒಂದಿಟ್ಟು ತೊಗೊಂಡು ಹಿಡ್ತಾ ಏನು ನನ್ನ ನಸೀಬು ಹಿಂಗಾಗೈತಿ ಅದಕ್ಕಾಗಿ ನನ್ನ ಮಾತು ಕೇಳ್ಬಾರ ನೀವು ಅವಾಗಳು ನಿಮ್ಮ ಗಂಡದಾಗೆ ಮಾತು ಭಾಳ ಕಾಸು ಬೇಡತಿ ಕೆಂಪು ಲಾಲಾಗಿರ್ಬೇಕಾದ್ರೆ ಹತ್ತಿಟ್ಟು ನೀವು ಮುಂದೆ ಎಣ್ಣೆ ಬರಲ್ಲ ಎಮ್ಮೆ ಏನು ಮಾಡಿ ಕಸ ತೆಗೆದು ಆ ಕಸ ಹೋದ ಕಬ್ಬಿಣ ಕಸ ಅವಕ್ಕೆ ಹಾಕಿ ಆ ಅವಕ್ಕೆ ಗಾಳೆ ಮಾಡಿ ಮನ್ಯಾಗ ಇಟ್ಟದ್ದು ತೊಗೊಂಡು ಹೋಗಿ ದಬಾದಾಗ ಕುಡಿತಾ ಅಂದ್ರೆ ಆ ದಾವದ ಅಂಗಡಿಗಳೆಲ್ಲ ಸುಟ್ಟು ಬಿಡೀನಿ ಬೆಂಕಿ ಹಾಕಿ ಹಿಂದಕ್ಕೆ ಮ್ಯಾಗೆ ಚಳವಳಿ ಆಗಿತ್ತು ಆ ದಾವದ ಅಂಗಡಿಯಲ್ಲೆಲ್ಲ ಹಾಲಿ ಮಕ್ಕಳಾಯ್ತು ತುಡುಗ ಸುಳ್ಳ ಬಿಡತಿ ಸತ್ಯ ಮಾತಾಡ್ತಿ ಸತ್ಯನ ಅವನ ವಿಠಲ ಸತ್ಯನ ವಿಠಲ ಸುಳ್ಳು ವಿಠಲ ಅಲ್ಲ ಅದಕ್ಕೆ ಇದೇ ನೀವು ಸುಳ್ಳು ಅಂತೈತಲ್ಲ ನೀವೆಲ್ಲ ತಪ್ಪು ಒಪ್ಕೋಬೇಕು ನಾನು ಟೈಮ್ ಐತಿ ಭಾಳ ಹೊತ್ತೈತಿ ಪಾಪ ಹಿಚಾವು ಹೊಟ್ಟೆ ತುಂಬಿಲ್ಲ ಇನ್ನೂ ನಿಮ್ಮ ಹೊಟ್ಟೆ ತುಂಬಿಲ್ಲ ಹಸ್ತದ ಭಾಳ ಹಾಂ ಭಕ್ತಿಗಾಗಿ ಹೆಸಿಬೇಕು ನಾವು ಭಕ್ತಿಗಾಗಿ ಹೆಸಿಬೇಕು ಭಕ್ತಿ ಹಸು ಆಗ್ಬೇಕು ನಮಗೆ ಹೊತ್ತು ಚೇಂಜ್ ಆಗ್ತಂದ್ರೆ ಗಿರಿಮಲ್ಲೇಶ್ವರ ಮಾದ ಪುರಾಣ ಹೇಳ್ತಾ ಇರ್ತ ಭಾಳ ಖಡಕ್ ಅವಂತ ಹುಲಿ ಪುರಾಣ ಹುಲಿ ಗದ್ದನೆ ಹಾಕಿದಂಗೆ ಅವು ಮೇವ್ ಹೇಳ್ತಿದ್ದಿಲ್ಲ ಅವ್ನು ಪುರಾಣ ಹೇಳೋ ಟೈಮ್ಗೆ ಎಲ್ಲಿದ್ದಲ್ಲಿದ್ದು ಗಂಡಗಾಚ್ ಹಾಕ್ಕೊಂಡು ಗಂಡು ಮಕ್ಕಳು ಓಡಿ ಬರ್ತದ್ದು ಹೆಣ್ಮಕ್ಳು ಓಡಿ ಬರ್ತದ್ದು ಬಂದು ಎಲ್ಲ ಮಂದಿ ಕೂಡ್ತಕ್ಕ ಸುಮ್ಕೊಂಡ್ರವು ನೀ ಪದಾನು ಬಂದು ಮ್ಯಾಲೆಲ್ಲ ಒಳೆ ಆದ್ರಂತ ಬತ್ತಪ್ಪ ನಮ್ಮ ಮೇಳ ಆಮೇಲೆ ಚಾಲು ಮಾಡವು ಮಾಡಿದಂದ್ರೆ ಎಂಥದ ಹುಲಿಗದ್ದು ಹುಲಿ ಹಾಲನ ಇವೇನು ನಶಂಗೆ ಹೇಳ್ತಾರೆ ಉಪಯೋಗ ಇಲ್ಲ ನಗಿಸೋಕಾದ ಈ ನಗಿಸುವಂಥ ಪುರಾಣ ನಗಿಸುವಂಥ ಕೀರ್ತನ ಮಾಡಬೇಡ ಚಿನ್ನು ಸತ್ಯನ ಹೇಳಿಸಿ ಸತ್ಯನ ಬೆಳೀಲಿ ಸತ್ಯನ ಉಳಿಲಿ ಸತ್ಯನ ಬೆಳೀಲಿ ಸತ್ಯಮೇವ ಜಯತೆ ಈ ಎಲ್ಲ ಲೋಕೆಲ್ಲ ಲಿಂಕ್ ಕಾಣಬೇಕು ಇದೇ ಒಬ್ಬೊಬ್ಬ ಹೃದಯದ ಲಿಂಕ್ ಕಂಡ್ರು ನನಗೆ ಕುಟುಂಬ ಕಾಣಿಸಿದ ಹಂಗೆ ನಿಮ್ಮ ಹೃದಯದಾಗ ಭಗವಂತ ಕಾಣಿಸೋ ಎಲ್ಲ ತಯಾರಾಯಿಸಿ ಯಾವ ನಿಮ್ಮ ಸಂಸಾರದಾಗ ಭಾಳ ಬಿದ್ದು ಹೊಡೆದಾಡಬೇಡಿಸಿ ಸಂಸಾರ ಮಾಡಿಸಿ ಮಾತ್ರ ಸಂಸಾರ ಮಾಡಿಸಿ ಅರ್ಥ ಭಕ್ತಿ ಮಾಡಿಸಿ ಜೀವನ ಮುಕ್ತಿ ಆಗಲಿ ನೀವೆಲ್ಲ ದೇವ ಆಗ್ತೈತಿ ಹೇಳಿ